ANMR ನ್ಯೂಸ್ಗೆ ಸ್ವಾಗತ. ಮರು ಮದುವೆ ಎಂದು ನಂಬಿಸಿ ಲಕ್ಷ ವಂಚನೆ ಮಾಡಿದ ಖತರ್ನಾಕ್ ಮಹಿಳೆ. ಮದುವೆ ಆಗ್ತೀನಿ ಅಂತ ಮೂವರಿಗೆ ಮಕ್ಮಲ್ ಟೋಪಿ ಹಾಕಿದ ಬ್ಯೂಟಿ. ಕಿಲಾಡಿ ಆಂಟಿಯನ್ನು ಬಲೆಗೆ ಬೀಳಿಸಿದ ಪೊಲೀಸರಿಗೆ ಗೊತ್ತಾಗಿದ್ದೇನು? ಮದುವೆಯಾದ ಪುರುಷರೇ ಇವರ ಟಾರ್ಗೆಟ್. ಲಕ್ಷ ಪೀಕಿ ಗಾಯಬ್. ಮದುವೆ ಸದ್ಯ 30 ದಾಟಿದವರ ಚಿಂತೆ ಇದು. ಒಳ್ಳೆಯ ಜಾಬ್, ಲಕ್ಷಾಂತರ ರೂಪಾಯಿ ಸಂಬಳ, ಕಾರು ಮನೆ ಎಲ್ಲವೂ ಇದ್ದರೂ ಕೂಡ ಗಂಡು ಐಕಳಿಗೆ ಮದುವೆಗೆ ಹುಡುಗಿಯರೇ ಸಿಗ್ತಿಲ್ಲ. ಕಾರಣ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತಿಲ್ಲ. ಈ ಒಂದು ಸಮಸ್ಯೆ ಈಗ ವಂಚಕರಿಗೆ, ಕಿಲಾಡಿಗಳಿಗೆ ದೊಡ್ಡ ಬಲೆಯಂತಾಗಿ ಸಿಕ್ಕಿದೆ. ಕಂಡ ಗಂಡು ಮಕ್ಕಳಿಗೆ ಅಬಲೆಯಂತೆ ನಟಿಸಿ ಆ ಬಲೆಯನ್ನು ಎಸೆಯುತ್ತಿದ್ದಾರೆ. ಅಂತಹದೇ ಒಂದು ಸ್ಟೋರಿ ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನೋಡಲು ಬಳಕುವ ಬಳ್ಳಿಯಂಥ ಆಂಟಿ ನಾನು ಮದುವೆಯಾಗದ ಹುಡುಗಿ ಎಂದು ನಂಬಿಸಿ ಮೂವರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ ಅನ್ನೋ ದೂರು ದಾಖಲಾಗಿದೆ. ಇಲ್ಲಿ ನೋಡುತ್ತಿರುವ ಫೋಟೋದಲ್ಲಿರುವ ಹೆಸರು ಕೋಮಲ ಅಂತ. ಕೋಮಲೆ ನಾನು ಹೂವಿನಂಥ ಕೋಮಲೆ ಎಂದುಕೊಂಡು ಮೂವರಿಗೆ ಪಂಗನಾಮ ಹಾಕಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾಳೆ ಈ ಚಾಲಾಕಿ. ಮ್ಯಾಟ್ರೋಮನಿಯಲ್ಲಿ ಮದುವೆಯಾಗದ ಹುಡುಗರನ್ನು ಹುಡುಕಿ ಸರಿಯಾಗಿ ಬಲೆ ಎಸೆಯುವುದೇ ಈಕೆಯ ಕಾಯಕ ಮಾಡಿಕೊಂಡಿದ್ದಳು. ಸದ್ಯ ಚಿಕ್ಕಬಳ್ಳಾಪುರದ ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಆಗಿದೆ. ಮದುವೆಯಾದ ಪುರುಷರನ್ನು ಟಾರ್ಗೆಟ್ ಮಾಡಿ ಮದುವೆ ಆಗ್ತೀನಿ ಅಂತ ಹಣ ವಸೂಲಿ ಮಾಡ್ತಿದ್ದರು ಅನ್ನೋ ಆರೋಪವೂ ಕೇಳಿ ಬಂದಿದೆ. ಮ್ಯಾಟ್ರೋಮನಿಯಲ್ಲಿ ರಾಘವೇಂದ್ರ ಅನ್ನೋ ಗೌರಿಬಿದೂರಿನ ಹುಡುಗನಿಗೆ ಈಕೆ ಪರಿಚಯವಾಗಿದ್ದಾಳೆ ಕೋಮಲ ರೂಪದ ಕೋಮಲಗೆ ಮನಸೋತ ರಾಘವೇಂದ್ರ ಆಕೆ ಮದುವೆಯಾಗುತ್ತೇನೆ ಎಂದಾಗ ನಂಬಿದ್ದಾರೆ. ಆದರೆ ಕೋಮಲ ಅವರ ಬಳಿ 7,40,000 ರೂಪಾಯಿ ಪೀಕಿ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ. ಕೂಡಲೇ ಕೋಮಲಾಳ ವಿರುದ್ಧ ದೂರು ನೀಡಿದ್ದಾರೆ ರಾಘವೇಂದ್ರ. ತನಿಖೆಯನ್ನು ಕೈಗೆತ್ತಿಕೊಂಡ ಪೊಲೀಸರು ಈಕೆಯನ್ನು ಬಲೆಗೆ ಕೆಡವಿ ವಿಚಾರಣೆ ಮಾಡಿದಾಗ ಇನ್ನೂ ಇಬ್ಬರಿಗೆ ಟೋಪಿ ಹಾಕಿರುವ ಘಟನೆ ಬಯಲಿಗೆ ಬಂದಿದೆ. ಗುಜರಾತ್ನಲ್ಲಿ ರಾಘವೇಂದ್ರ ಅನ್ನೋರಿಗೆ ಕೂಡ ಈಕೆ ಮೋಸ ಮಾಡಿದ್ದಾರಂತೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ನಿವಾಸಿ ರಾಘವೇಂದ್ರಗೆ ಮದುವೆಯಾಗುವುದಾಗಿ ಹೇಳಿ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪವಿದೆ. ಜೊತೆಗೆ ಬೆಂಗಳೂರಿನ ನಾಗರಾಜ್ ಎಂಬುವರಿಗೂ ಕೂಡ ಮೋಸ ಮಾಡಿದ್ದಾರೆ ಎನ್ನಲಾಗಿದೆ. ಒಟ್ಟು 3 ಪ್ರಕರಣಗಳು ಆಯಾ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಸೈಬರ್ ಠಾಣೆ ಪೊಲೀಸರು ಈಗ ಕೋಮಲಾಳನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಯಾರು ಈ ಕೋಮಲ, ಹಿನ್ನೆಲೆ ಏನು? ಮೂಲತಃ ಬೆಂಗಳೂರಿನವಳಾದ ಬಂಧಿತ ಕೋಮಲ 7 ವರ್ಷ ಹಿಂದೆಯೇ ಪತಿಯನ್ನು ಕಳೆದುಕೊಂಡಿದ್ದಾರೆ. KPTCLಲ್ಲೇ ಆರೋಪಿ ಕೋಮಲಾಳ ಪತಿ ನೌಕರರಾಗಿದ್ದರು. ಗಂಡ ಮೃತಪಟ್ಟ ಕಾರಣ ಟ್ಯಾಕ್ಸ್ ಕಟ್ಟಬೇಕು, 6 ಕೋಟಿ ರೂಪಾಯಿ ಪರಿಹಾರ ಹಣ ಬರಲಿದೆ, ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ ಹೇಳಿ ಮದುವೆ ಆಗ್ತೀನಿ ಅಂತ ಹೇಳಿ ದುಡ್ಡು ಪೀಕುತ್ತಿದ್ದಳು. ಅವಳು ಹೇಳಿದ ಕಥೆಯನ್ನು ನಂಬಿಕೊಂಡ ಹುಡುಗರು ಆಕೆ ಕೇಳಿದಷ್ಟು ಹಣವನ್ನು ನೀಡ್ತಿದ್ದರು. ಮದುವೆಯಾಗದ ಪುರುಷರನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಈ ಖತರ್ನಾಕ್ ಕೋಮಲ ಬಲು ನಾಜೂಕಾಗಿ ಯಾಮಾರಿಸಿ ನಾಪತ್ತೆಯಾಗುತ್ತಿದ್ದಳು ಎನ್ನಲಾಗಿದೆ.